ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂತ ಕಿರಣ್ ಕುಮಾರ್ ದೇಸಾಯಿ. ಸಂಸ್ಥೆಯ ವತಿಯಿಂದ ಹಾಗೂ ಎಲ್ಲ ಕಡಪಟ್ಟಿ ಹಾಗೂ ಜಮಖಂಡಿ ಗ್ರಾಮಸ್ಥರ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದರ ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ತ್ರಿವನ್ ಸಂಸ್ಥೆಯ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತ ಶರಪ್ಪಯ್ಯ ಅವರ ಸಹಿತ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ನಿರ್ಮಾಣ ಮಾಡಕ್ಕೆ ಯಾರು ಕೂಡ ನಾನು ಮನವಿ ಕೊಟ್ಟಿರ್ಲಿಲ್ಲ. ನಾವು ಕೂಡ ಎಲ್ಲ ನಾವು ಸರ್ವ ಸದಸ್ಯರು ಎಲ್ಲರೂ ಹೋಗಾಗ ಬರಾಗ ನೋಡ್ಕೊತ ಇದು ಮಾಡ್ತಿದ್ವಿ. ಇಲ್ಲ ಈಗ ಎಲ್ಲರೂ ಕೂಡ ಮಳೆಯಾಗ ನಿಂದಿರ್ತಾರ, ಬಿಸಿಲಾಗ ನಿಂದಿರ್ತಾರ, ಸಾರ್ವಜನಿಕರಿಗೆ ಅನುಕೂಲ ಆಗುವಂಗ ಏನ್ ಮಾಡ್ಬೇಕಂದಾಗ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡ್ಬೇಕಂತೇಳಿ ಆಕ್ಚುಲಿ ನಾನು ಒಂದು 5-6 ವರ್ಷದ ಕನಸಿತ್ರಿ ಮಾಡೋಣ ಅಂತೇಳಿ. ಅದು ನನ್ನ ಅಧ್ಯಕ್ಷತೆ ಒಂದು ಅವಧಿಯೊಳಗ ನಮ್ಮೆಲ್ಲ ಸರ್ವ ಸದಸ್ಯರಿಗೆ ಹೇಳಿದಾಗ ಆಯ್ತು ಫಸ್ಟ್ ಕ್ಲಾಸ್ ಪ್ರಾಜೆಕ್ಟ್ ಆಗ್ತದ, ಸಾರ್ವಜನಿಕರಿಗೆ ಅನುಕೂಲ ಆಗ್ತದ, ಇಲ್ಲಿ ನಾವೆಲ್ಲರೂ ಕೂಡ ನೀವು ಸಪೋರ್ಟ್ ಮಾಡ್ತೀವಿ, ನಮ್ಮ ಎಲ್ಲ ಸರ್ವ ಸದಸ್ಯರು ಕೂಡ ನಾವೆಲ್ಲ ಕೂಡ ಸಪೋರ್ಟ್ ಮಾಡ್ತೀವಿ, ಅದನ್ನ ಪ್ಲಾನ್ ಕೈಗೆತ್ತಿಕೊಂಡು ಮಾಡ್ರಿ, ನಾವೆಲ್ಲರೂ ಕೂಡ ಮಾಡೋಣ ಅಂತೇಳಿ ನಮಗೇನು ಸರ್ವ ಸದಸ್ಯರು ಕೂಡ ನಮಗೆ ಸಹಾಯ ಸಹಕಾರ ನೀಡಿದ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಅದರ ಜೊತೆಗೆ ತಮಗೆಲ್ಲರಿಗೂ ಈಗ ಗೊತ್ತಿದ್ದಂಗ ನಮ್ಮ ಒಂದು ರೋಟರಿ ಸಂಸ್ಥೆ ಒಂದ್ ಸ್ವಲ್ಪ ಹೇಳ್ಬೇಕಂತಂದ್ರೆ ಈಗ ನಮ್ಮ ರೋಟರಿ ಸಂಸ್ಥೆಯ ಒಂದು ಇತಿಹಾಸ ನಾವೆಲ್ಲರೂ ತಿಳ್ಕೊಂಡ್ರಿ. ಬಟ್ ನಮ್ಗೆ ರೋಟರಿ ಸಂಸ್ಥೆ ಇದ್ರ ಜವಾಬ್ದಾರಿ ಅಂತಂತಂದ್ರೆ ಈಗ ಯಾರೂ ಕೂಡ ನಮಗ ಇಲ್ಲ, ನಮಗೆ ಇದು ಬೇಕಾಗೈತಿ, ಇದು ಮಾಡ್ರಿ, ಹಿಂಗ್ ಮಾಡ್ರಿ ಅಂತ ಹೇಳೋದ ಅವಶ್ಯಕತೆನೇ ನಮಗಿಲ್ಲ. ನಮಗೆ ಯಾವಾಗ ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಅಲ್ಲೆಲ್ಲಿ ಕೂಡ ನಾವು ರೋಟರಿ ಸಂಸ್ಥೆಯವರು ಅಲ್ಲಿ ಪಾಲ್ಗೊಂಡು ಅದ್ರ ಏನ ನಮಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಮಟ್ಟಿಗೆ ಅದನ್ನ ಇತ್ಯರ್ಥ ಮಾಡಕ್ ನಾವೆಲ್ಲ ಸದಸ್ಯರು ಕೂಡ ನಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡಿವಿ. ಅದ್ರ ಜೊತೆಗೆ ನಾನು ಜಾಸ್ತಿ ಮಾತಾಡೋರು ಇನ್ನೂ ಪೂಜಾರ ಶಾಸಕರು ಆಮೇಲೆ ನಮ್ಮ ಡಿಜಿ ಅವರು ಮಾತಾಡೋರ. ನಾನು ಹೇಳೋದಿಷ್ಟೇ, ನಮಗೆ ಈ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲು ಯಾರು ಸಹಕಾರ ನೀಡಿದಿರಿ ಮತ್ತೆ ಅದ್ರ ಜೊತೆಗೆ PWD ಅವರು ಸಹಾಯ ಸಹಕಾರ ಕೂಡ ನಮ್ಗೆ ಜಾಸ್ತಿ ಇದೆ. ಅವ್ರು ಫಸ್ಟ್ ಪರ್ಮಿಷನ್ ಕೊಟ್ಟು ಆಯ್ತು ಜಾಗ ತೋರಿಸಿ ನೀವೆಲ್ಲರೂ ಕೂಡ ಅದನ್ನ ಮಾಡ್ರಿ ಚಲೋ ಆಕತ್ತೆ ಅಂತ ಅವರು ಕೂಡ ಹೇಳಿದ್ರು. ಆಮೇಲೆ ಇಲ್ಲಿಯವರೆಗೆ ನೋಡಿದ ತಮ್ಮ ಕಡಪಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಲ್ಲ ಸರ್ವ ಸದಸ್ಯರು ಆಮೇಲೆ ಹಿರಿಯರು ಸಹಿತ ನಮಗೆಲ್ಲ ಬಹಳ ಸಾಕಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಮತ್ತ ಈಗ ಜನಪ್ರಿಯ ಶಾಸಕರಾದ ಗುರುಗುಂಡಿ ಸಾಹೇಬ್ರವರು ಅವರು ಕೂಡ ಸಹಾಯ ಸಹಕಾರ ಮಾಡಿದ್ದಾರೆ. ಮಾಜಿ ಶಾಸಕರಾದಂತ ಆನಂದ್ ಹೆಮ್ಗೌಡರು, ನಗರಸಭಾ ಅಧ್ಯಕ್ಷರು ಎಲ್ಲರೂ ಕೂಡ ನಮಗ ಅವರಿವರೇನಿದೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದಂತ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದ ಹೇಳ್ತಾ ನನ್ನೊಂದೇವು ಪ್ರಾಸ್ತಾವ ಅದೇ ಮಾತಾಡ್ತಾ ಇದ್ದೆ ನನ್ನ ಶಾಸಕರ ಹತ್ರ. ರೋಟರಿ ಇದೊಂದು ದೊಡ್ಡ ಸಂಸ್ಥೆ, ಎಲ್ಲರೂ ಗೊತ್ತಿದೆ. 220 ದೇಶದಲ್ಲಿ 14 ಲಕ್ಷ ಮಂದಿ ಈ ಆರ್ಗನೈಸೇಷನ್ಗೆ ಆಮೇಲೆ ಮೆಂಬರ್ ಆಗಿದ್ದಾರೆ. ಅವ್ರು ಯಾಕೆ ಬಂದಾರಂದ್ರೆ ನಮ್ಮಲ್ಲಿ ಒಂದು 6 ಮೌಲ್ಯ ಮೊದಲೇದಂದ್ರೆ ಸರ್ವಿಸ್. ಅದೇ ನಾವು ಏನ್ ಜಗದ್ಗುರು ಬಸವೇಶ್ವರ ಹೇಳಿದಾರಲ್ಲ, ಕಾಯಕವೇ ಕೈಲಾಸ, ಹಂಗೆ ನಾವು ಸರ್ವಿಸ್ ಅಬೌಟ್ ಸೆಲ್ಫ್ ಅಂತೀವಿ ಸರ್. ನಾವು ನಮಗಿಂತ ದೊಡ್ಡ ಭಾವನೆ ಅಂದ್ರೆ ಸರ್ವಿಸ್. ದ ಕಾಯಕವೇ ಕೈಲಾಸ ನೀವು ಅಂದ್ರೆ ನಾವು ಸರ್ವಿಸ್ ಅಬೌಟ್ ಸೆಲ್ಫ್ ಅಂತೀವಿ. ಸೊ ದಟ್ ಈಸ್ ಅವರ್ ಕೋರ್ ವ್ಯಾಲ್ಯೂ, ನಮ್ದು ಮೋಟೋ ಇನ್ ಲೈಫ್. ಅಂಡ್ ನಾವೆಲ್ಲರೂ ರೋಟರಿ ಮೆಂಬರು ಏನಾದರೂ ನಮ್ಮ ಬಿಸ್ನೆಸ್ ನಲ್ಲಿ ಅಥವಾ ನಮ್ಮ ಡಾಕ್ಟರ್ ಆಗಿರ್ಲಿ, ವಕೀಲ್ ಆಗಿರ್ಲಿ, ಬಿಸ್ನೆಸ್ ಮ್ಯಾನ್ ಆಗಿರ್ಲಿ, ಯಾರಿದ್ರು ಅವರು ಒಟ್ಟಿಗೆ ಬಂದು ಇದೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಈ ವರ್ಷ ಇಲ್ಲಿ ನಮ್ಮ ಜಮಖಂಡಿಯಲ್ಲಿ ಒಂದು ನಾವು ಇದು ನಾವು ಮಾಡಿದ್ದು ಈ ಕ್ಲಬ್ ಲೆವೆಲ್ಗೆ ಮಾಡಿದ್ದು ಡಿಸ್ಟ್ರಿಕ್ಟ್ ಲೆವೆಲ್ ದಿಂದ ಒಂದು ಡಯಾಲಿಸಿಸ್ ಸೆಂಟರ್ ಮಾಡ್ಲಿಕ್ಕೆ. ಅದರಲ್ಲಿ 25 ಲಕ್ಷ ರೂಪಾಯಿ ಪ್ರಾಜೆಕ್ಟ್. ಕಿರಣ್ ಅವರು 13 ಲಕ್ಷ ತರ್ತೀನಿ ಅಂತ ಹೇಳಿದಾರೆ, 12 ಲಕ್ಷ ರೂಪಾಯಿ ನಂಗೆ ಕೊಡಂತ ಹೇಳಿದ್ರೆ ನಾವು ಹೂ ಅಂತ ಹೇಳ್ಬಿಟ್ಟಿದ್ದೆ ನಾವು. ಸೊ ದಿಸ್ ಈಸ್ ವಾಟ್ ಈಸ್ ದ ವರ್ಕ್. ನಾವು ಕ್ಲಬ್ ಕಡೆಯಿಂದ ಸ್ವಲ್ಪ ನಾವು ಅಂದ್ರೆ ಊರಿನವರು ಗೋಳೆ ಮಾಡಿದ್ದು, ಆಮೇಲೆ ನಮ್ಮ ಗವರ್ನರ್ ಕಡೆಯಿಂದ, ನನ್ನ ಕಡೆಯಿಂದ ಇದೆಲ್ಲ ಕೂಳೆ ಮಾಡಿ ನಾವು ಮಾಡ್ತೀವಿ. ಈ ವರ್ಷ ನಿಯರ್ಲಿ $3 million, $3 million to $4 million ಅಂದ್ರೆ ನಾವು ಡಾಲರ್ ನಲ್ಲಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ಎಲ್ಲ ಅಮೆರಿಕ ಸಂಸ್ಥೆ ಇದ್ದ ಕಾರಣ ಈಗ ಹಣ ನಾವೇನ್ ಎಲ್ಲಿ ಗೊಳೆ ಮಾಡ್ತೀವಲ್ಲ ಅದು ಹೊರಗಡೆ ಹೋಗುದಿಲ್ಲ, ಇಲ್ಲೇ ಇರ್ತದೆ. ಸೊ $4 million ಅಂದ್ರೆ ಆಲ್ಮೋಸ್ಟ್ 30 to 40 crore rupees ಪ್ರಾಜೆಕ್ಟ್ ಈಸ್ ಹ್ಯಾಪನಿಂಗ್. 55 ಡಯಾಲಿಸಿಸ್ ಮಷೀನ್, ಆಮೇಲೆ ನಿಯರ್ಲಿ 5 ರೆಟಿನೋಪತಿ ವ್ಯಾನ್ಸ್, 5 ಇದು ನಮ್ಮ ಇದು ಏನಂತ ಮೆಮೋಗ್ರಫಿ ಸೆಂಟರ್ಸ್, ಇವೆಲ್ಲ ಕೂಡಿ. ಮತ್ತು ನಿನ್ನೆ ಕುಮಟಾದಲ್ಲಿದ್ದೆ ಫಿಶ್ ರೇರಿಂಗ್ ಇನ್ ದ ಸಿ, ಆಮೇಲೆ ಫಾರ್ ಡಿಸೇಬಲ್ ಪೀಪಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಡಿಸೇಬಲ್ ಚಿಲ್ಡ್ರನ್, ಆಮೇಲೆ ಡೆಂಚರ್, ನಮ್ಮ ಬಡವರಿಗೆ ಡೆಂಚರ್, ಇವೆಲ್ಲ ಕೊಡುವಂತ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಕಿರಣ್ ಅವರು ಡಯಾಲಿಸಿಸ್ ಸೆಂಟರ್ ಇಲ್ಲಿ ಮಾಡ್ತೇನೆ ಅಂತ ಹೇಳಿದಾರೆ. ಅವ್ರಿಗೆ ನನ್ನ ಪೂರ್ಣ ಸಹಾಯ ಇದೆ ಮತ್ತು ಅವ್ರು ಮಾಡ್ಲಿ.
ನಾನು ವಾಪಸ್ ಬರ್ತೀನಪ್ಪ ಅಂತ ನೀವು ಕರೆದ್ರೆ ಬರ್ತೀನಿ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನೀವು ಮಾಡ್ತೀರಿ, ಮತ್ತೆ ದೂರ ಬರ್ಬೇಕಾಗ್ತದ, ಆದ್ರೂ ನೀವು ಕರೆದ್ರೆ ಅವ್ರು ಬರ್ತೀವಿ. ನಮ್ಮ ಪೂಜ್ಯ ಸ್ವಾಮಿಯವರು ಇದ್ದಾರೆ, ಅವರ ಆಶೀರ್ವಾದದಲ್ಲಿ ನಾವು ಇದೆಲ್ಲ ಕೆಲಸ ಮಾಡ್ತೀವಿ. ಸ್ವಾಮೀಜಿಯವರೇ, ನಮ್ಗೆ ನೀವು ಬುದ್ಧಿಯವರು ಅಂತೀವಿ ನಾವು. ನಾನು ಶಿವದಾರ ಹಾಕಿಲ್ಲದನ್ನು ನಾನು ಶಿವದಾರ ಹಾಕೊಂಡಿದ್ದೇನೆ. ಆ ವೇಳಕ್ಕೆ ನಮ್ಮ ದಂಡಿನ್ ಡಾಕ್ಟರ್ ದಂಡಿನ್ ಅಂತ ಹೇಳಿ ಇವರು ಈ ಕಡೆಯವರು ಇದ್ರು, ಅವರು ನೇಸರ್ಗಿ ಅವರವರು. ಬಟ್ ಬಾಗಲಕೋಟೆಯಲ್ಲಿ ದೊಡ್ಡ ಕೆಲಸ ಮಾಡಿದಾರ ಅವರು. ಈ ಕಡೆ ಬರ್ತಿದ್ ನಾವು, ಆ ಟೈಮ್ನಲ್ಲಿ ಬರ್ತಿದ್ದೆ. ಅವ್ರು ನಂಗೆ ಎಲ್ಲ ನಮ್ದು ಫ್ರೆಂಡ್ ಎಲ್ಲ ಶಿವದಾರ ಹಾಕ್ಬಿಟ್ಟಿದ್ದಾರೆ ನಮ್ಗೆ. ಸೊ ಐ ಫಾಲೋ ಬಸವೇಶ್ವರ್ ಫಿಲಾಸಫಿ. ಪರಿಚಯಿಸಿದ ಹಾಗೇನೆ ಯಾವತ್ತೂ ಅವ್ರು ಮಾಡುವಂತ ಕಾರ್ಯ ಬಹಳ ದೊಡ್ಡದು. ಬಸವಣ್ಣವರು ಹೇಳಿದ ಹಾಗೆ ದಯೆ ಧರ್ಮದ ಮೂಲವಯ್ಯ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂಬುದು ಪೂರ್ತಿಯಾಗಿ ಇಳಿಸಿಕೊಂಡಂಥವ್ರು. ಅವ್ರು ಈಗಾಗಲೇ ನಮ್ಮ ಅಧ್ಯಕ್ಷ ಕಿರಣ್ ಕುಮಾರ್ ಅವರು ಇವತ್ತು ನಮ್ಮ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ನಿರ್ದೇಶಕ ಕೂಡ ಆಗಿದ್ರು. ಅವರೆಲ್ಲ ಮಹತ್ವ ಒಂದು ಸಂಸ್ಥೆಗಳಲ್ಲಿ ಕೂಡ ಅವರು ಭಾಗಿಯಾಗಿ ತಮ್ಮ ಸೇವೆಯನ್ನು ಕಿರಣ್ ಕುಮಾರ್ ದೇಸಾಯಿ ಸಲ್ಲಿಸ್ತಾ ಇದ್ದಾರೆ. ಅಂತ ಒಂದು ರೋಟರಿ ಕ್ಲಬ್ ಮಾಡ್ತಾ ಇರೋದು ಕೆಲಸ ಬಹಳ ದೊಡ್ಡದು. ಎಲ್ಲೆಲ್ಲಿ ನ್ಯೂನ್ಯತೆಗಳದಾವ, ಆ ನ್ಯೂನ್ಯತೆಗಳಿಂದ ಮಾನವ ಕುಲ ಹೊರಗೆ ಬರಬೇಕು. ಮಾನವ ಕುಲಕ್ಕೆ ಯಾವತ್ತು ಏಳಿಗೆ ಇರಬೇಕು. ಎಲ್ಲರಲ್ಲಿಯೂ ಆತ್ಮ ಇದೆ, ಆ ಆತ್ಮಕ್ಕೆ ಒಂದು ಸ್ಪಂದನೆ ಕೊಡುವಂಥದ್ದು, ಕೆಳಗೆ ಬಿದ್ದವರನ್ನು ಎತ್ತುವಂಥದ್ದು, ಕೆಟ್ಟದ್ದನ್ನು ಶುದ್ಧಗೊಳಿಸುವಂಥದ್ದು. ಇವತ್ತು ಯುದ್ಧದಲ್ಲಿ ನಡೆದರೂ ಕೂಡ ಯುದ್ಧದ ಪಥದಲ್ಲಿ ಹೋಗಿ ಅಲ್ಲಿ ಕೂಡ ಸೇವೆ ಸಲ್ಲಿಸುವಂಥದ್ದು. ಇಡೀ ಒಂದು ನಾವು ವಾಸಿಸುತ್ತಿರುವ ಸ್ಥಾನದಲ್ಲಿ ಕೂಡ ಸ್ವಚ್ಛತೆಗೋಸ್ಕರ, ಏಳಿಗೆಗೋಸ್ಕರ, ಶಿಕ್ಷಣಗೋಸ್ಕರ, ರಕ್ಷಣೆಗೋಸ್ಕರ, ಇನ್ನಿತರ ಸೌಲಭ್ಯಗಳು ವಂಚಿತ ಆದಲ್ಲಿ ತನ್ನ ಕೈಲಾದಷ್ಟು ಮಾಡಿ ಅವರೆಲ್ಲರನ್ನು ಉದ್ಧರಿಸುವಂತಹ ಮಹಾನ್ ಕಾರ್ಯ ಇವತ್ತು ರೋಟರಿ ಕ್ಲಬ್ ಮಾಡ್ತಾ ಇದೆ. ಇದು ಪ್ರಶಂಸನೀಯವಾಗಿದೆ. ಅಂಥವ್ರು ಎಲ್ಲರಿಗೂ, ಯಾಕಂತ ಅವ್ರು ಯಾರೂ ಏನು ಬಯಸಂಗಿಲ್ಲ. ಒಂದು ದುಡ್ಡು ತಮ್ಮ ಸ್ವಂತ ದುಡಿದು ಬಂದಂಥ ಖರ್ಚಿನಲ್ಲಿ ಅವರು ತಾವು ದೇಶ ಸೇವೆಗಾಗಿ, ಜನ ಸೇವೆಗಾಗಿ ತಾವು ಮುಡುಪ ಕೊಡ್ತಾ ಇರ್ತಾರಲ್ಲ, ಅಷ್ಟೇ ಅಲ್ಲ, ತಾವು ದುಡಿದಂತ ಕೊಡುವುದಲ್ಲದೆ ತಮ್ಮ ಅಮೂಲ್ಯವಾದ ವೇಳೆ, ಅವ್ರ ವೇಳೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅಮೂಲ್ಯವಾದ ವೇಳೆಯನ್ನು ಕೊಟ್ಟು ನಮಗೆ ಉದ್ಧರಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರೋದು ನಿಜವಾಗಿಯೂ ಅದೊಂದು ಮಹಾ ಪುಣ್ಯದ ಕೆಲಸ ಅಂತ ನಾನು ಹೇಳ ಬಯಸ್ತಾ ಇದ್ದೇನೆ. ಅದಕ್ಕೆ ಕಡಪಟ್ಟಿ ಬಸವೇಶ್ವರ ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು, ನೆಮ್ಮದಿ, ಇನ್ನಷ್ಟು ಎತ್ತರಕ್ಕೆ ಹೋಗುವಂತ ಶಕ್ತಿ, ಯುಕ್ತಿ ಎಲ್ಲ ಕೊಡ್ಲಿ. ಅವ್ರಿಗೆ ಯಾವತ್ತು ಆರೋಗ್ಯವಂತ ಇರ್ಲಿಕ್ಕೆ ನಿಮ್ಮೆಲ್ಲರ ಪರವಾಗಿ ಆ ರೋಟರಿಯನ್ಸಿಗೆ ನಾನು ಬೇಡ್ಕೋತಾ ಇದ್ದೇನೆ. ಅದಕ್ಕೆ ಬಹಳಷ್ಟು ಹೇಳಬೇಕಾಗ್ತದ. ಅದು ಸಂಚಿತದಲ್ಲಿ ಇವತ್ತು ನಮ್ಮ ಪೈ ಸಾಹೇಬರು ಹೇಳಿದ್ರು 33 ಕೋಟಿ ರೂಪಾಯಿ ನಾನು ಸದ್ಯ ಈಗ 3 ಸ್ಟೇಟ್ಗಳಲ್ಲಿ ಹಂಚ್ತಾ ಇದ್ದೇನೆ. ಅಷ್ಟು ದೊಡ್ಡ ದೊಡ್ಡ ಒಂದು ವಿಚಾರಗಳನ್ನು ನಾವು ಈಗ ಹಮ್ಮಿಕೊಂಡಿದ್ದಾರ. ಅದಕ್ಕೆ ನಾನು ಕೂಡ ಕೆಲವು ಟೈಮ್ದಾಗ ಬಂದಾಗ ಈಗ ಕೆಲವು ಟೈಮ್ ಹೇಳ್ಕೋಬೇಕಾಗುತ್ತೆ ಎಂದು ಹೇಳ್ಕೊಳ್ಳೋಲ್ಲ. ನಾನು ಕ್ರಿಸ್ಟಲ್ ಅಂತ ಬರ್ತದೆ, ಕ್ರಿಸ್ಟಲ್ ಅಂತ ಒಂದು ದೇಣಿಗೆ ಬರ್ತದೆ. ಅದು ಕೂಡ ಒಂದು 10 ಲಕ್ಷ ರೂಪಾಯಿ ಏನಿತ್ತು, ಅದು ಕೊಟ್ಟು ಆಂಬ್ಯುಲೆನ್ಸ್ ಗಾಡಿ ಕೂಡ ಅವಾಗ ಕೊಡೋದು ಭಾಳ ಖುಷಿ ಅನಿಸಿತ್ತು ನನಗೆ. ಬಹಳಷ್ಟು ಮಂದಿ ಕೂಡ ಅದು ಮಾಡಬೇಕು. ಕೈ ಇದ್ದಾಗ ದೇವರು ಕೊಟ್ಟಾಗ ಕರೆದು ದಾನ ಮಾಡುವಂತ ದೇವ್ರು ಹೇಳ್ಯಾನ. ಅದು ದೇವರು ಕೊಟ್ಟಾಗ ಕರೆ ದಾನ ಮಾಡುವಂತ ಏನದ ಆ ಇಂಗಿತ ಇವರೆಲ್ಲರಲ್ಲಿ ಮನದಲ್ಲಿ ಐದು ಸಂಬಂಧ. ಅವರೆಲ್ಲ ರೋಟರಿ ಆಗಿರ್ತಾರ, ಲಯನ್ಸ್ ಕ್ಲಬ್ನವ್ರು ಆಗಿರ್ತಾರ. ಅದಕ್ಕೆ ಅವರು ಒಂದು ದಿಶೆಯಲ್ಲಿ ಅವ್ರಿಗೆ ಪೂಜ್ಯರು ಅಂತ ನಾವು ಭಾವಿಸಬೇಕು. ಅವರಿಗೆ ಮಾಡುವಂತ ಇಚ್ಛಾಶಕ್ತಿ ಯಾವತ್ತು ಯಶಸ್ವಿಯಾಗಲಿ ಒಂದು ಹಾರೈಸಿ ನಾನು ಎರಡು ಮಾತಿಗೆ